ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವಾಗ ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂತಂದರೆ 6:45 ಆಗಿದೆ. ಇದು ಶನಿವಾರದ ವ್ಲಾಗ್. ಸೊ ಇವತ್ತು ಎಲ್ಲ ದಿನ ನೋಡೋದಕ್ಕಿಂತ ಮೋಡ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದೆ. ಆಮೇಲೆ ಇವತ್ತು ರಂಗೋಲಿ ನೋಡಿದ್ರೆ ಎಷ್ಟು ಕ್ಯೂಟಾಗಿ ಎಷ್ಟು ಚೆಂದ ಬಂದಿದೆ ಅಲ್ಲ. ಆ್ಯಂಡ್ ಇವಾಗ ಆಲ್ರೆಡಿ ನಾನು ಪ್ರತಿಯೊಂದನ್ನು ಮುಗಿಸ್ಕೊಂಡಿದ್ದೀನಿ ಇವತ್ತು. ಸೊ ಎಲ್ಲ ಮುಗಿಸಿ ನಂತರ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ಎಸ್ಟರ್ಡೇ ಲಾಗಲ್ಲಿ ನಿಮಗೆ ಆಲ್ರೆಡಿ ಡೀಪಾಗಿ ನಾನು ನನ್ನ ಪೂಜೆ ಲಾಗನ್ನು ಶೇರ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಹೇಳಿದ್ದೆ, ನಾನು ವ್ರತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿ ಶನಿವಾರ. ಇನ್ಮೇಲೆ ಸುಮಾರು 8 ವಾರಗಳ ಕಾಲ ನಂದು ಪೂಜೆ ಇರುತ್ತೆ ಅಂತೇಳಿ. ಹಾಗೆ ಶುಕ್ರವಾರ ಇನ್ನೇನು ಪೂಜೆ ಲಾಗ್ ಶೇರ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಇವತ್ತಿನ ಪೂಜೆ ಲಾಗ್ ಶೇರ್ ಮಾಡಲಿಲ್ಲ. ಫೈನಲ್ ಲುಕ್ಕನ್ನು ನಿಮ್ಮ ಜೊತೆ ತೋರಿಸ್ಕೊತಾ ಇದ್ದೀನಿ. ಪಿಂಡಿ ದೀಪ ಹಾಲು ಅಂತ ಕರೀತಾರೆ. ತಿಮ್ಮಪ್ಪನಿಗೆ ಈ ಪಿಂಡಿ ದೀಪ ಹಾಲು ಅಂದರೆ ತುಂಬ ಇಷ್ಟ. ಹಿಟ್ಟಿನ ದೀಪಗಳು ಮುದ್ದಾಗಿ ಪಿಂಡಿ ದೀಪ ಹಾಲು ಅಂತ ಕೇಳೋದಕ್ಕೆ ತುಂಬ ಚೆಂದ ಅನಿಸುತ್ತೆ ಅಂತೇಳಿ ಹಂಗೆ ಕರೀತಾ ಇದ್ದೀನಿ ಅಷ್ಟೇ. ಆ್ಯಂಡ್ ನೋಡ್ತಾ ಇದ್ದೀರಾ, ಬೆಳಗ್ಗೆ ಎದ್ದು, ಆಮೇಲೆ ನಿನ್ನೆ ಏನು ಟೈಮಿಂಗ್ಸ್ಗೆ ಎದ್ದಿದ್ನೋ ಇವತ್ತು ಕೂಡ ಅದೇ ಟೈಮಿಂಗ್ಸ್ಗೆ ಎದ್ದಿದ್ದೀನಿ. ಈ ದೀಪಗಳೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆ್ಯಂಡ್ ಆಲ್ಸೋ ಏನಂದರೆ, ಈಗ ಶನಿವಾರ ವ್ರತ ಮಾಡಬೇಕು ಅಂದರೆ ಶುಕ್ರವಾರ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಗುರುವಾರನೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಆ ಕಾರಣಕ್ಕೇ ಮತ್ತು ಶುಕ್ರವಾರ ಪೂಜೆ ಮಾಡಿ ಅದೇ ಪೂಜೆ ಏನು ರೆಡಿ ಮಾಡ್ಕೊಂಡಿರ್ತೀನಿ. ತಿರುಗಿ ಬೆಳಗ್ಗೆ ಅಂದರೆ ಶನಿವಾರ ಎಲ್ಲ ಕ್ಲೀನ್ ಮಾಡಿಕೊಂಡು ಉಪ್ಪಿನ ದೀಪ ತೆಗೆದು ನಾನು ತಿಮ್ಮಪ್ಪನಿಗೆ ಏನು ದೀಪ ಹಚ್ತಾ ಇದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬಿಟ್ಟರೆ ಇನ್ನೆಲ್ಲದೂ ಕೂಡ ರೆಗ್ಯುಲರ್ ಆಗಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು, ಅಂದರೆ ಕಸ ಹೊಡೆದು ನೆಲ ಒರೆಸಿ ಹೊರಗಡೆ ಎಲ್ಲ ರಂಗೋಲಿ ಹಾಕ್ಕೊಂಡು ಮತ್ತು ಧೂಳ ಎಲ್ಲ ತಕ್ಕೊಂಡು, ಸೊ ಆ್ಯಸ್ ಯೂಶ್ವಲ್ ಸೊ ನೀಟಾಗಿ ದೀಪ ಹಚ್ಚಿ ಇವತ್ತು ಬೆಳಿಗ್ಗೆ ನಂತರ ನಿಮಗೆ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಹೆಂಗೆ ಅನ್ನಿಸ್ತಾ ಇದೆ? ಎಷ್ಟು ಪಾಸಿಟಿವ್ ವೈಬ್ಸ್, ಎಷ್ಟು ಖುಷಿ ಆಗುತ್ತಲ್ವ. ಸೊ ನೋಡುವಾಗ ಎಲ್ಲ ಸಂಕಟ ಎಲ್ಲ ದುಃಖನೂ ಮರೆತೋಗಿ ಕೂತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ನನಗಂತೂ ತುಂಬ ಎಂಜಾಯ್ ಮಾಡ್ತೀನಿ ಈ ಪೂಜೆ ಮುಗಿದಾದ್ಮೇಲೆ. ಈ ದೀಪಗಳು ಹೆಂಗೆ ಕಾಣಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಆ ಧೂಪದಲ್ಲಿ ಈ ಹೊಗೆ ಏನು ಹೋಗ್ತಾ ಇದೆ, ಇದರಲ್ಲಿ ಆ ದೇವ್ರುಗಳನ್ನ ನೋಡೋದಕ್ಕೆ 2 ಕಣ್ಣು ಸಾಲದು. ನಮ್ಮ ಮನೆ ದೇವತೆ ಆಗಿರ್ಬೋದು, ತಿಮ್ಮಪ್ಪನಾಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು. ಹಬ್ಬ, ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಶನಿವಾರ ಅಂದರೆ ಫುಲ್ ಆಫ್ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಆಲ್ಸೋ ಏನು ಮಾಡಿದೆ ಅಂತಂದರೆ, ಈಗ ಬಂದಾಯಿತು, ನೀರು ಕುಡ್ದಿದ್ದೀನಿ ಬೆಳಗ್ಗೆನೆ, ಆಮೇಲೆ ಟ್ಯಾಬ್ಲೆಟ್ಸ್ ಕೂಡ ತೊಗೊಂಡಿದ್ದೀನಿ. ಸೊ ಇವಾಗ ಹಾಲಿಗೆ ಒಂದೆರಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಅಪ್ಪ ನನಗೆ ಹಿಂಗೆ ಮಾಡಿಕೊಡ್ತಾರೆ. ನಮ್ಮಪ್ಪ ಮಾಡಿದ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ನಾನೇನು ಮಾಡಿದೆ ಅಂದರೆ, ಕುದಿಸೋದೇನೋ ಕುದಿಸ್ಬಿಡೆ, ಬಟ್ ತುಂಬ ಬಿಸಿ ಇರೋದಕ್ಕೆ ಒಂದು ಜಾರ್ಗೆ ಸೋಸ್ಬಿಟ್ಟು ಅದನ್ನು ಹಾಗೆ ಮುಚ್ಚಿ ಟೆಂಪಲ್ಗೆ ಹೋದೆ. ಬಿಕಾಸ್ ಅಷ್ಟು ಬಿಸಿದು ಕುಡಿಯೋದಕ್ಕಿಂತ ಹೋಗಿ ಬಂದಾದ್ಮೇಲೆ ಕುಡಿಯೋಣ, ನಾನು ಹೆಂಗೂ ಒಂದು 10 ನಿಮಿಷದಲ್ಲಿ ಹೋಗಿ ಬಂದುಬಿಡ್ತೀನಿ ಟೆಂಪಲ್ಗೆ ಅಂತೇಳಿ. ಆ್ಯಂಡ್ ಇದನ್ನೆಲ್ಲ ಮುಗಿಸಿ ಮಿಂಚು ಒಂದ್ಸರಿ ಹಾಲು ಕುಡಿಸೇ ಹೋಗಿರ್ತೀನಿ ನಾನು. ಸೊ ಇದನ್ನೆಲ್ಲ ಮುಗಿಸಿ ಟೆಂಪಲ್ಗೆ ಹೋಗಿ ಬರೋವಾಗ ಅದೇನೋ ಒಂಥರ ಖುಷಿ, ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಇಲ್ಲಿ ನೋಡಿ, ನಾನು ಆಲ್ರೆಡಿ ಮನೆ ಹತ್ರ ಬಂದಿದ್ದೀನಿ. ಮನೆ ಹತ್ರ ಬಂದಾಗ ಆಲ್ರೆಡಿ ಜಯಂತ್ ಏನು ಮಾಡ್ತಿದ್ರು ಅಂದರೆ, ಮಿಂಚು ಎದ್ದಿದ್ದಾಳೆ ಅಂತೇಳಿ ಅವಳನ್ನ ಎತ್ಕೊಂಡು ನಿಂತಿದ್ರು. ಸೊ ನೋಡೋಣ ಏನು ಮಾಡ್ತಾಳೆ ಅಂತೇಳಿ ಇಲ್ಲಿಂದನೇ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿದ್ದೆ. ಸೊ ಎದ್ಬಿಡ್ತಾಳೆ ಸಮ್ಟೈಮ್ಸ್, ಅದಕ್ಕಂತಲೇ ನಾನು ಒಬ್ಬಳನ್ನೇ ಕಳಿಸೋದು ಜಯಂತ್. ನಾನು ಹೋಗಿ ಬರ್ತೀನಿ, ಅವ್ರ ಪಾಪ ಮಕ್ಕಳನ್ನ ನೋಡ್ಕೊತಿರ್ತಾರೆ. ಮಿಟ್ಟುಗೆ ಹಾಲು ಕೊಡ್ತಾರೆ ಕೇಳಿದ್ರೆ. ಚಿಟ್ಟಿದು ಇನ್ನೇನು ಪ್ರಾಬ್ಲಮ್ ಇಲ್ಲ, ಮಿಂಚು ಎದ್ಬಿಟ್ರೆ ಎತ್ಕೊಂಡಿರ್ತಾರೆ. ಸೊ ಬೇಗ ಬಂದುಬಿಡ್ತೀನಲ್ವ, ಎದ್ದಾಗ ಸ್ವಲ್ಪ ಹೊತ್ತು ಆಟಾಡ್ತಾಳೆ, ಪರವಾಗಿಲ್ಲ. ಆ್ಯಂಡ್ ಅವಳಿಗೆ ಆ್ಯಕ್ಚುಲಿ ಕಂಡುಹಿಡಿಯೋದಕ್ಕಾಗಲಿಲ್ಲ. ಸೊ ಇಲ್ಲಿ ಟೆಂಪಲ್ಗೆ ಹೋಗಿ ಬಂದೆ ನಾನು. ಹೆಂಗೆ ಅನ್ನಿಸ್ತಾ ಇದೆ ಅಂದರೆ, ಫೇಸಲ್ಲಿ ಒಂದು 3 ಥರದ ಕುಂಕುಮ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನನ್ನ ಫೇಸ್ಗೆ ಏನು ಅಪ್ಲೈ ಮಾಡೋದಕ್ಕೆ ಇಷ್ಟಪಡಲ್ಲ ಹೋಗುವಾಗ, ಆಮೇಲೆ ರೆಗ್ಯುಲರ್ ಆಗಿ ಮನೇಲಿದ್ದಾಗ. ಸೊ ನಿಮಗೆಲ್ಲ ಅದು ಹೆಂಗೆ ಅನ್ನಿಸ್ಬೋದು ನನಗಂತೂ ಗೊತ್ತಾಗ್ತಿಲ್ಲ ಅದು. ಸೊ ಕಮೆಂಟ್ ಮಾಡಿ ನೋಡೋಣ. ಆಮೇಲೆ ಪುಷ್ಟಿನ ಯೂಸ್ ಮಾಡಿಕೊಂಡು ನನ್ನ ಮಗಳಿಗೆ ಗಂಜಿ ಮಾಡಿದೆ. ಇದ್ರ ಬಗ್ಗೆ ಇಂಡಿವಿಜುವಲಿ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ಕೊಂಡಿದ್ದೇನೆ ಆಲ್ರೆಡಿ. ಸೊ ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ಚೆಕ್ ಮಾಡಿ. ಅದು ಮಕ್ಕಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತಾ ಇದೆ. ನಾನಂತೂ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಒಳ್ಳೆ ಬೆನಿಫಿಟೇ ಆಗ್ತಾ ಇದೆ ಆ್ಯಕ್ಚುಲಿ ಅದರಿಂದ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟೊಂದು ಸರಿ ಊಟ ಮಾಡಿಸ್ಬೇಕು ಅಂದರೆ ತುಂಬ ಕಷ್ಟ ಅವಳಿಗೆ, ಹಂಗೆ ಹಿಂಗೆ ಅಂತೇಳಿ. ಬಟ್ ಆದರೆ ಪುಷ್ಟಿ ಬಂದಾಗಿಂದ ಎಷ್ಟೋ ಬೆಟರ್ ಅಂದರೆ ಬೆಟರ್ ಅನಿಸ್ತದೆ ಫ್ರೆಂಡ್ಸ್, ಸೀರಿಯಸ್ಲಿ. ಮತ್ತು ಮೋಷನ್ ಮಾಡೋದಕ್ಕೆ ಸಖತ್ತು ಇದು ಮಾಡ್ತಾಳೆ, ಮೀನ್ಸ್ ತೊಂದರೆ ಮಾಡ್ಕೊತಾಳೆ. ಬಟ್ ಪುಷ್ಟಿ ತಿನ್ನಿಸ್ದಾಗಿಂದ ಯಾಕೋ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ. ಇಷ್ಟು ಮಾತ್ರ ಅಬ್ಸರ್ವ್ ಮಾಡಿದ್ದೀನಿ ಖಂಡಿತ. ಅದನ್ನು ಆನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಮಕ್ಕಳಿಗೆ ಊಟ ಮಾಡಿಸೋದು ಅಂತಂದರೆ ಎಲ್ರಿಗೂ ತೊಂದರೆ ಗೊತ್ತಾ. ಸೊ ಇವ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಊಟ ಮಾಡ್ತಾಳೆ. ಅಂದರೆ ಮೀನ್ಸ್ ಅಮ್ಮ ಪುಷ್ಟಿನ ಅಂತ ಕೇಳಿ ಅವಳೇ ತಿಂತಾ ಇರ್ತಾಳೆ. ಇದೇ ಥರ ಇನ್ನೂ ಹಲವಾರು ಬಗೆ ಥರ ನಾನು ಇದರಲ್ಲಿ ಕೆಲವೊಂದಷ್ಟು ತಿಂಡಿಗಳನ್ನ ಮಾಡ್ತೀನಿ, ರೆಸಿಪೀಸ್ನ ಮಾಡ್ತೀನಿ. ಅದು ನನ್ನ ಚಾನಲಲ್ಲಿ ಇನ್ಮೇಲೆ ಬರ್ತಾ ಇರುತ್ತೆ. ಸೊ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್. ಯಾಕಂದರೆ ನೀವು ಮಿಸ್ ಮಾಡಿಕೊಂಡ್ರೆ ಏನೋ ಕಳ್ಕೊಂಡ್ರಿ ಅಂತ. ಬಿಕಾಸ್ ತುಂಬ ಚೆನ್ನಾಗಿರುತ್ತೆ ರೆಸಿಪೀಸ್. ಇವಾಗ ನೋಡಿ ನಮ್ಮ ಮಿಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ. ಮಿಟ್ಟು ಇದೇನಮ್ಮ ಇದು? ಹಾಂ, ಪುಷ್ಟಿ. ಪುಚ್ಚಿ ಅಂತೆ, ಪುಚ್ಚಿ. ಏನಮ್ಮದು? ಪುಚ್ಚಿ.
ಜಾಣಿ ಮಿಟ್ಟು. ಈ ಸತ್ಯ ಏನಂದರೆ ನಾವೇನು ಅಭ್ಯಾಸ ಮಾಡಿಸ್ತೀವೋ ಅದು ಮಕ್ಕಳಿಗೆ ಈಸಿಲಿ ಅಭ್ಯಾಸ ಆಗಿಬಿಡುತ್ತೆ. ನಾವೇ ಅಷ್ಟೊಂದು ಟೈರ್ಡ್ ಆಫ್ ಅಂದ್ಕೊಡೋದು. ಹಾಗೆ ಮತ್ತು ಬೆಳಗ್ಗೆ ಅರ್ಲಿ ಬೇಕಪ್ ಆಗಿದೆ, ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ, ಟೆಂಪಲ್ ಕೂಡ ಹೋಗಿ ಬಂದಿದ್ದೆ. ಇಷ್ಟೆಲ್ಲ ಮುಗಿದ್ಮೇಲೆ ಏನಿರುತ್ತೆ ಕೆಲಸ. ನಾನಂತರೂ ಒಂದು 11:30ಗೆ ತಿಂಡಿ ಗಿಂಡಿ ಎಲ್ಲ ಆದಾದಮೇಲೆ ಮಿಂಚು ಜೊತೆ ಫುಲ್ ರೆಸ್ಟ್ ಮಾಡ್ತಾಯಿದ್ದೆ. ಹಾಗೆ ಕೆಲವೊಂದಷ್ಟು ವ್ಲಾಗ್ಸ್ನ ನೋಡ್ತೀನಿ, ಕೆಲವೊಂದಷ್ಟು ವೀಡಿಯೋಸ್ ನನಗೂ ಕೂಡ ಫೇವ್ರೆಟ್ ಯೂಟ್ಯೂಬರ್ಸ್ ಇದ್ದಾರೆ, ಅವ್ರು ಅಪ್ಲೋಡ್ ಮಾಡಿದ ತಕ್ಷಣ ವಾಚ್ ಮಾಡಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈ ಫ್ರೀ ಟೈಮ್ನ ಸ್ವಲ್ಪ ನಿದ್ದೆ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಅದನ್ನು ಈ ಥರ ನಾನು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಪುಟಾಣಿ ಜೊತೆ ಸಖತ್ ಆಟ ಆಡೋದು. ಆ್ಯಂಡ್ ಇವಾಗ ಮತ್ತೆ ಈವ್ನಿಂಗ್ ಆಗೋಯ್ತು, ಮತ್ತು ನಾನೇನೂ ಶೂಟ್ ಮಾಡಲಿಲ್ಲ. ಈವ್ನಿಂಗ್ ಟೈಮಲ್ಲಿ ನಾನು ಇವಾಗ ಮತ್ತೆ ಲಾಗ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫುಲ್ ರೆಸ್ಟ್ ಮಾಡಿಬಿಟ್ಟೆ ಇವತ್ತು. ಬಿಕಾಸ್ 2 ದಿನ ಕಂಪ್ಲೀಟ್ಲಿ ಸ್ವಲ್ಪ ಸ್ಟ್ರೆಸ್ ಅನ್ನಿಸ್ತು ನನಗೂ ಕೂಡ. ಆ್ಯಂಡ್ ಅರ್ಲಿ ಬೇಕಪ್ ಮತ್ತು ಪೂಜೆ ಅದು ಇದು ಅಂತ ಅಂದ್ಕೊಂಡು. ಆ್ಯಂಡ್ ಇವಾಗ ಏನಂತಂದರೆ ರಾತ್ರಿ ಊಟ ಮತ್ತು ಸ್ಪೆಷಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸಂಜೆ ದೀಪ ಕೂಡ ಹಚ್ಚಿದ್ದೀನಿ, ಮುಖ ಎಲ್ಲ ತೊಳ್ಕೊಂಡು ದೀಪ ಹಚ್ಚಿದ್ದೀನಿ. ಇನ್ನೇನಿದ್ರು ಮತ್ತೆ ಅಡುಗೆ ಮನೆಗೆ ಬಂದು ಅಡುಗೆ ಮನೆ ನೋಡಿದ ತಕ್ಷಣ ನೆನಪಾಗೋದು ಒಂದೇ ಒಂದು, ಮತ್ತೆ ತಿಕ್ಕೋದು ತೊಳೆಯೋದು ಬಾಕಿ ಇದೆ ಅನ್ನೋದು. ಆ್ಯಕ್ಚುಲಿ ನಮ್ಮ ಕೆಲಸಕ್ಕೆ ಯಾರಾದರೂ ಸ್ಯಾಲ್ರಿ ಕೊಡಬೇಕು ಅಂತ ಇತ್ತು ಅಂತಂದರೆ ಅವ್ರ ಆಸ್ತಿನೇ ಮಾರ್ಕೊಂಡು ಕೊಡಬೇಕಿತ್ತೇನೋ ಒಬ್ಬ ಮದರ್ಗೆ ಅಲ್ವಾ. ಹ್ಯಾಪಿ ಮದರ್ಸ್ ಡೇ ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ಈ ಮಾತನ್ನು ಹೇಳೋದಾಯಿತು ಅಂದರೆ. ಆ್ಯಂಡ್ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ, ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಲಿ ಸ್ವಲ್ಪ ಅನ್ನ ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ 2 ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು 4 ಟೊಮೊಟೊನ ಹೆಚ್ಚಾಕಿ ಅದನ್ನು ಸ್ಮೂತ್ ಆಗೋವರೆಗೂ ಎಣ್ಣೆಲಿ ಹುರ್ಕೊಂಡಿದ್ದೀನಿ, ಮೀನ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆ ಚಚ್ಚಿ ನೀನು ಮಿಕ್ಸಿಲಿ ಹಾಕೋದು ಬೇಡ, ಕುಟ್ಟಿ ಚಟ್ನಿ ಮಾಡಮ್ಮ ಅಂತೇಳಿ ನಮ್ಮ ಜಯಂತ್ ಅವ್ರು ಹೇಳಿದ್ರು. ಸ್ಪೆಷಲಿ ಇವತ್ತು ಅದೇನೋ ಗೊತ್ತಿಲ್ಲ, ನಮ್ಮಿಬ್ಬರಿಗೂ ಕೂಡ ಕುತ್ಕೊಂಡು ಮಾತಾಡಿದ್ವಿ ಏನು ಮಾಡ್ಕೊಳ್ಳೋಣ ಅಡುಗೆಗೆ ಅಂತೇಳಿ. ಮುದ್ದೆ ಗುಜ್ಜು ತಿನ್ನಬೇಕು ಅಂತ ಅನಿಸಿದೆ ಅಂತಂದ್ರೆ ನನಗೂ ಕೂಡ ಓಕೆ ಹೌದಲ್ವಾ, ಎಷ್ಟೊಂದು ದಿನ ಆಯಿತು ಈ ಸಿಂಪಲಾಗಿ ಮುದ್ದೆ ಗುಜ್ಜು ತಿನ್ನೋದು ಮಾಡ್ಕೊಳ್ಳೋಣ ತಡಿ ಅಂತ ಅಂದ್ಕೊಂಡು ಕುಟ್ಟಿ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತಿನ ಊಟ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಅಂತಂದರೆ ಫೈನಲಿ ನಾನು ಊಟ ಮಾಡುವಾಗ ಹೇಳಿದೆ ಜಯಂತ್ಗೆ, ಮಮ್ಮಿ ಅದೇನದು ಇಷ್ಟು ಚಂದ ಅನಿಸುತ್ತೆ, ನಾವು ಎಂತೆಂಥ ಹೋಟ್ಲಿಗೆಲ್ಲ ಹೋಗಿ ಅವಾಗೆಲ್ಲ ಟೇಸ್ಟ್ ಮಾಡಿದ್ದೀವಿ, ಆ ಟೇಸ್ಟಲ್ಲಿ ಬರುವಂಥ ಸ್ಯಾಟಿಸ್ಫ್ಯಾಕ್ಷನ್ ಅಥೆಂಟಿಕ್ ಟೇಸ್ಟ್ ಅನ್ನೋದು ಈ ಮುದ್ದೆ ಗುಜ್ಜು ಅದು ಹೆಂಗೆ ಇಟ್ಟಿದ್ದಾನೆ ದೇವರು ಅಂತೇಳಿ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕೊತ್ತಂಬರಿನ ಫಸ್ಟು ಸ್ವಲ್ಪ ಪುಡಿ ಅಂದರೆ ಚಚ್ಕೊತಿದ್ದೀನಿ. ಅದಾಗಿ ಅದಕ್ಕೆ 2 ಅದೇನು ಹಸಿಮೆಣ್ಸಿನ್ಕಾಯಿನ ನಾನು ಮಾಡ್ಕೊಂಡಿದ್ನಲ್ಲ ಬಾಡಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸ್ವಲ್ಪ ಪೇಸ್ಟ್ ಆಗೋ ಥರ, ಮತ್ತು ಬೆಳ್ಳುಳ್ಳಿ ಕೂಡ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಜೀರಿಗೆ ಟೊಮೊಟೊ ಜೊತೆ ಮಿಕ್ಸ್ ಆಗಿ ಕುಟ್ಕೊಂಡ್ರೆ ಆಯಿತು ಅಂತೇಳಿ. ಫಸ್ಟ್ ಇದನ್ನು ನೀಟಾಗಿ ಸ್ವಲ್ಪ ಪೇಸ್ಟ್ ರೀತಿಯಾಗಿ ಕೈಯಲ್ಲೇ ಚಚ್ಚಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಎಷ್ಟು ಫೈನ್ ಪೇಸ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಕೂಡ. ಬಟ್ ಫೈನಲಿ ಟೇಸ್ಟ್ ಮಾತ್ರ ಸೀರಿಯಸ್ಲಿ ಅಲ್ಟಿಮೇಟ್ ಟೇಸ್ಟ್. ಯಾವ ಅಡುಗೆಗೂ ಕೂಡ ಇದು ಸರಿಸಮನೇ ಅಲ್ಲ. ಇದ್ರ ಬೆಲೆ ಯಾರಿಗೆ ಗೊತ್ತಿರೋದು ಗೊತ್ತಾ? ಮುದ್ದೆ ಗುಜ್ಜುನ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಒಂದು ಮಿಸ್ಸಿಂಗ್ ಅನ್ನಿಸ್ತು, ಇದ್ರ ಜೊತೆಲಿ ಉದುರು ಬೇಳೆ ಅಂತಾರೆ ಗೊತ್ತಾ, ತೊಗರಿ ಬೇಳೆನ ಹಾಕಿ ಮಾಡ್ಕೊತಾರಲ್ಲ, ಅದೊಂದು ಮಿಸ್ಸಿಂಗ್ ಇತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ನಾನು ಇದನ್ನು ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತೆ ಇನ್ನೊಂದೆರಡು ವ್ಲಾಗಲ್ಲಿ ನಿಮಗೆ ಈ ರೆಸಿಪಿನ ಫುಲ್ ಡೀಟೇಲಾಗಿ ಶೇರ್ ಮಾಡ್ತೀನಿ. ಈ ಗೊಜ್ಜು ಪ್ಲಸ್ ಉದುರು ಬೇಳೆ ಇದನ್ನು ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಾವು ಮಾತ್ರ ಮಸ್ತ್ ಊಟ ಬಡಿತೀವಿ. ಅಷ್ಟರೊಳಗಡೆ ನೀವು ಕೂಡ ಟ್ರೈ ಮಾಡಿ. ರಾಗಿ ಮುದ್ದೆ ಜೊತೆ ಈ ಥರ ಗುಜ್ಜಿದ್ರೆ ಎಷ್ಟು ಚೆಂದ ಇರುತ್ತೆ ಅಂತೇಳಿ. ಸಮ್ವನ್ಸ್ ಆಲ್ರೆಡಿ ಟ್ರೈ ಮಾಡಿರ್ತೀರಾ, ಮನೆಯಲ್ಲಿ ರೆಗ್ಯುಲರ್ ಆಗಿ ಈ ಥರ ಇರುತ್ತೆ. ಆ ಥರದ್ದು ಏನಾದರೂ ಇತ್ತು ಅಂತಂದರೆ ಅವ್ರು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾನು ನೀಟಾಗಿ ಚಚ್ಕೊತಾ ಇದ್ದೀನಿ ಎಲ್ಲದು. ಜಯಂತ್ ಆ್ಯಕ್ಚುಲಿ ನನಗೆ ಇನ್ಸ್ಟ್ರಕ್ಷನ್ ಕೊಡ್ತಾಯಿದ್ರು, ನೀಟಾಗಿ ಚಚ್ಚು, ಸ್ವಲ್ಪ ಸಣ್ಣ ಆಗಲಿ, ಹಂಗೆ ಬಿಡಬೇಡ ಅಂತೆಲ್ಲ ಹೇಳಿ ಹ್ಞೂ ಅಂದ್ಕೊಂಡು ಕುಟ್ಟುತ್ತಾ ಇದ್ದೀನಿ ಚೆನ್ನಾಗಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಇದನ್ನೆಲ್ಲ ಏನು ಚಚ್ಚಿಟ್ಕೊಂಡಿದ್ನಾರ ಒಂದು ಬೌಲಿಗೆ ಹಾಕ್ಕೊಂಡು ಬಾಣಲಿಲೇ ನಾನು ನೀಟಾಗಿ ಟೊಮೊಟೊನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಮತ್ತೆ ಮುದ್ದೆ ಚೆನ್ನಾಗಿ ತಿರುವಿಟ್ಟಿದ್ನಲ್ಲ, ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ತಿರುವಿಟ್ಟು ಒಂದು 10 ನಿಮಿಷ ಬಿಟ್ಬಿಡ್ತೀನಿ. ಟೈಮ್ ಇತ್ತು ಅಂದರೆ 10 ನಿಮಿಷ ಬಿಡ್ತೀನಿ, ಇಲ್ಲಾಂದರೆ ಒಂದು 5 ನಿಮಿಷ ಬಿಟ್ಬಿಟ್ಟಿರ್ತೀನಿ. ಯಾಕಂದರೆ ಆ ಲೋ ಫ್ಲೇಮಲ್ಲಿ ನೀಟ್ ಸಣ್ಣಕ್ಕೆ ಉರಿಯೋವಾಗ ಹಿಟ್ಟು ಇನ್ನಷ್ಟು ಬೆಂದ್ಕೊಳ್ಳುತ್ತೆ ಅಂತೇಳಿ. ಮುದ್ದೆ ಮಾಡೋದು ಅಂದರೆ ಅಷ್ಟು ಸುಲಭ ಅಲ್ಲ ಗೊತ್ತಾ, ಅದೊಂದು ಕಲೆನೇ ಅಂತ ಹೇಳ್ಬೋದು. ಪರ್ಫೆಕ್ಷನಾಗಿ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡಬೇಕು ಸ್ಟಾರ್ಟಿಂಗಲ್ಲಿ ಮಾಡೋರು. ನಾನು ಕೂಡ ಹಾಗೆ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಯಾವಾಗ ಮುದ್ದೆ ಮಾಡ್ತೀನೋ ಏನೋ ಅಂತೇಳಿ. ಬಟ್ ನಾನು ಮಾತ್ರ ಕಲ್ತಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ದೀನಿ ಮುದ್ದೆನ. ಅಮ್ಮ ಹೆಂಗೆ ಮಾಡ್ತಾರೆ, ಆ ಟೇಸ್ಟ್ ಬರಲ್ವಲ್ಲ ನನ್ನ ಕೈಗೆ ಅಂತ ಅನ್ಕೊತಿದ್ದೆ ನಾನು. ಬಟ್ ಅದು ಮಾಡೋವಂಥ ರೀತಿಲಿ ಇರುತ್ತೆ ಅಂತೇಳಿ ಗೊತ್ತಿರಲಿಲ್ಲ. ಫೈನಲಿ ಐ ಆಮ್ ಓನ್ ಅಂತ ಹೇಳ್ಬೋದು ಮುದ್ದೆ ಮಾಡೋ ವಿಚಾರದಲ್ಲಿ.
ಆದರೆ ಇವತ್ತು ತೀಡ್ಕೊಳ್ಳುವಾಗ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಹಿಂಗೆ ಮಾಡ್ಕೊಳ್ಳೋವಾಗ ಬಟ್ಟೆ ಗ್ರಿಪ್ಪೇ ಸಿಗಲಿಲ್ಲ. ಲಾಸ್ಟಿಗೆ ಕೊನೆಯಲ್ಲಿ ಗ್ರಿಪ್ ಸಿಕ್ತು. ಅವಾಗ ಸ್ವಲ್ಪ ತೀಡ್ಕೊಂಡು ಸರಿ ಬಿಡು ಹಿಟ್ಟು ಚೆನ್ನಾಗಿ ಬಂದಿದೆ ಇನ್ನೇನು ಅಂತೇಳಿ ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 98% ಅಷ್ಟು ಮುದ್ದೆ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಹತ್ರ ಎರಡು ಹತ್ರ ಉಂಡೆ ಸಿಗ್ಬೋದು ಅಷ್ಟೇ. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಉಂಡೆ ಆ ಥರದ್ದೇನು ಸಿಗ್ತಾ ಇಲ್ಲ. ಮುಂಚೆ ಇತ್ತು ಚೆನ್ನಾಗಿ ಉಂಡೆಗಳೆಲ್ಲ ಸಿಗ್ತಾ ಇತ್ತು. ನಮ್ಮ ಚಿಟ್ಟಿ ಏನೋ ಅಂತಿದ್ದೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ನಿಮಗೆ, ಇವಾಗ ನೆನಪು ಬರ್ತಿಲ್ಲ ನನಗೆ. ಆ್ಯಂಡ್ ಮುದ್ದೆ ಮತ್ತು ಗುಜ್ಜು ಇವಾಗ ಒಳ್ಳೆ ಊಟ ಮಾಡ್ಕೊಂಡ್ರೆ ಸಾಕು. ಆ್ಯಕ್ಚುಲಿ ನಾನು ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋದ್ರೊಳಗೆ ಮಿಂಚು ಎದ್ಬಿಡುತ್ತಾಳೆ. ಸಮ್ಟೈಮ್ಸ್ ತುಂಬ ತರಲೆ ಮಾಡ್ತಾಳೆ. ನಾನು ಹೋಗಲೇಬೇಕು, ಸುಧಾರಿಸಲೇಬೇಕಾಗಿರುತ್ತೆ ಅವಳನ್ನ. ಹಾಗಾಗಿ ಬೇಗ ಬೇಗ ಮಾಡ್ಕೊತೀನಿ ಕೆಲವೊಂದು ದಿನ. ಇನ್ನು ಕೆಲವೊಂದು ದಿನ ನನಗೆ ರೆಸ್ಟ್ ಇತ್ತು, ಟೈಮ್ ಫ್ರೀ ಆಗಿತ್ತು ಅಂತಂದರೆ ಎಲ್ಲದು ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಮುದ್ದೆ ಮಾಡೋ ಶೂಟ್ ಮಾಡಿದ್ದಷ್ಟೇ ಬಿಟ್ಟರೆ ಮತ್ತೆ ಶೂಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ಯಾಕಂದರೆ ಮಿಂಚು ಎದ್ಬಿಟ್ಲು ಅಂತೇಳಿ ಅವಳನ್ನ ತೊಡೆ ಮೇಲೆ ಹಾಕ್ಕೊಂಡೇ ಊಟ ಮಾಡಿದ್ದು. ಆಮೇಲೆ ನನಗೊಂದು ಮುದ್ದೆ ಮತ್ತು ನಮ್ಮ ಜಯಂಗೊಂದು ಮುದ್ದೆ, ಈ ಚಿಕ್ಕ ಮುದ್ದೆ ಒಂದು ಮಾಡ್ತೀನಿ. ಇದರಲ್ಲಿ ಗುಳಿ ಗುಳಿ ಮಾಡಿ ಇಟ್ಬಿಡ್ತೀನಿ. ಸಾಂಬಾರು ಮತ್ತು ಚಟ್ನಿ ಇದ್ಯಾವುದು ಅಥವಾ ಹಿಂಗೆ ನಾನೇನು ಮಾಡಿದ್ನಲ್ಲ ಗೊಜ್ಜು, ಇದ್ಯಾವುದು ಮಕ್ಕಳಿಗೆ ಯೂಸ್ ಮಾಡಲ್ಲ. ಅವ್ರಿಗೆ ಏನೇ ಇದ್ದರೂ ಕೂಡ ಮುದ್ದೆ ಜೊತೆಲಿ ಸಕ್ಕರೆ ನೀರನ್ನ ಯೂಸ್ ಮಾಡ್ತೀನಿ ತಿನ್ನೋದಕ್ಕೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಮಾಡಿ ಕೊಡಿ ಮಕ್ಕಳಿಗೆ. ಆ್ಯಂಡ್ ಇವಾಗ ಊಟ ಆಯಿತು. ಸೊ ಊಟ ಆಯಿತು, ಮಕ್ಕಳದು ಕೂಡ ಊಟ ಆಯಿತು. ಹಾಸ್ಕೊಂಡಿದ್ದಾರೆ. ಹಾಸ್ಕೊಂಡಿದ್ದಾದ್ಮೇಲೆ ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಹೇರ್ಸ್ ಎಲ್ಲ ಸ್ಮೂತ್ ಏನೋ ಆಗಿದೆ, ಸಕ್ಕ ಸ್ಮೂತ್ ಆಗಿದೆ. ಬಟ್ ಸ್ವಲ್ಪ ಏರ್ ಫಾಲ್ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ಮತ್ತೆ ಏನಂದರೆ ತಲೆನೋವು ಬರ್ತಾ ಇದೆ. ನಾನು ಎಣ್ಣೆನೇ ಹಚ್ಚಿಲ್ಲ, ಅದಕ್ಕೆ ಇವತ್ತು ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ವಲ್ಪ ಸ್ಕಾಲ್ಪ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ಹಾಗಂತ ಇವಾಗ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡಿದ್ರೆ ಆಮೇಲೆ ಇವಾಗ ಈ ಥರ ನೀಟಾಗಿ ಎಣ್ಣೆ ಹಚ್ಚಿ ಸ್ಕಾಲ್ಪ್ ಮಸಾಜ್ ಮಾಡಿಕೊಂಡು ಮಲ್ಕೊಂಡು ಅದನ್ನು ನೆಕ್ಸ್ಟ್ ಡೇ ವಾಶ್ ಮಾಡಿದ್ರೆ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ. ಮತ್ತು ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ನಾನು ಯಾವಾಗಲೂ ಫಾಲೋ ಮಾಡೋದು ಅಂತಂದರೆ ಈ ಒಂದು ಟಿಪ್ನ ಫಾಲೋ ಮಾಡ್ತೀನಿ. ಸೊ ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ಮತ್ತು ಸ್ಕಾಲ್ಪ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಹೆಡ್ಏಕ್ ಅನ್ನೋದು ಮತ್ತು ಸ್ಟ್ರೆಸ್ ಎಲ್ಲ ರಿಲೀಫ್ ಆಗುವಂಥದ್ದು, ಸೊ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಇರ್ತೀನಿ ಯಾವಾಗಲೂ. ನೀವು ಕೇಳ್ತಾ ಇರ್ತೀರಿ ಏನು ಹಚ್ತೀರಾ ಅಂತೇಳಿ. ನನಗೆ ಬೆಸ್ಟ್ ಅಂತಂದರೆ ಪ್ಯಾರಾಚೂಟ್ ಆಯಿಲ್. ಈ ಪ್ಯಾರಾಚೂಟ್ ಆಯಿಲ್ ಯೂಸ್ ಮಾಡಿದ್ರೆ ಮಾತ್ರ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನೋ ಹೇರ್ಸ್ ವಿಚಾರದಲ್ಲಿ ಅದು ಸಿಗ್ತಾ ಇರುತ್ತೆ ನನಗೆ. ಆ್ಯಂಡ್ ಡವ್ ಶಾಂಪು ಇನ್ನೇನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಸ್ಮೂತ್ ಆಗಿದೆ ಯಾಕೋ ಹೇರ್ಸ್ ಇತ್ತೀಚೆಗೆ, ಬಟ್ ತುಂಬ ಒರ್ಟಾಗಿದೆ. ಆಮೇಲೆ ತುದಿಗೆ ನೋಡ್ತಾ ಇದ್ದೀರಾ, ಆ ಶೇಪ್ ಅನ್ನೋದೇ ಹೋಗ್ಬಿಟ್ಟಿದೆ. ನನಗೆ ಹೇರ್ಸ್ ಹಿಂಗಿತ್ತು ಅಂತಂದರೆ ತುಂಬ ಹೇಟ್ ಮಾಡೋ ಥರ ಅನ್ಸುತ್ತೆ ನನಗೆ. ಹೇರ್ ಕಟ್ ಮಾಡಿಸ್ಬೇಕು ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ ಎಷ್ಟು ಹೇರ್ ಫಾಲ್ ಆಗ್ತಿದೆ ಅಲ್ಲ. ಸೊ ಇದು ನೋಡಿಬಿಟ್ರೆ ಸೀರಿಯಸ್ಲಿ ಹೇರ್ ಕಟಿಂಗ್ ಮಾಡಿಸ್ಕೊಳ್ಳೋದೇ ಬೆಟರ್ ಏನಪ್ಪ ಅಂತ ಅನಿಸುತ್ತೆ. ಮತ್ತು ಹೇರ್ ಕಟ್ ಮಾಡಿಸಿದ್ರೆ ಸಣ್ಣ ಅನಿಸುತ್ತೆ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ನಮ್ಮಮ್ಮ ನೋಡಿದ್ರೆ ನೀನು ಹೇರ್ ಕಟ್ಟೇ ಮಾಡಿಸ್ಬೇಡ, ಉದ್ದ ಬೆಳೀಲಿ ಅಂತ ಅಂತಾನೆ ಇರ್ತಾರೆ. ನನಗೇನೋ ಹೇರ್ ಕಟ್ ಕಡೆ ಮನಸ್ಸಿದೆ. ಸೊ ನೋಡೋಣ, ಇನ್ನೂ ಟೈಮ್ ಇದೆ, ಆರಾಮ್ಸೆ ಮಾಡಿಸ್ತೀನಿ. ಪಾಪಗೊಂದು 6-7 ತಿಂಗಳಾಗಲಿ, ಆಮೇಲೆ ಮಾಡಿಸ್ಕೊತೀನಿ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಉದ್ದ ಜಡೆ ಬಿಟ್ಕೊತೀನಿ. ಸೊ ನೋಡೋಣ ಹೇಗಾಗುತ್ತೋ ಹಾಗೆ. ಬಟ್ ನನಗೆ ಈ ಹೇರ್ಸ್ ಮಸಾಜ್ ಮಾಡಿದಾಗ ಜಾಸ್ತಿ ಬಾಚೋದು ಅದು ಇದು ಮಾಡಲ್ಲ. ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿಕೊಂಡು ಜಡೆ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಎಣ್ಣೆ ಹಚ್ಚಿದ್ರೆ ಅಂತೂ ಎತ್ತಿ ಜಡೆ ಹಾಕೊಳ್ಳೋದಂದ್ರೂ ಗ್ಯಾರಂಟಿ ನಾನು. ಇಲ್ಲಾಂದರೆ ಶೆಕೆ ಅನ್ನಿಸ್ತಾ ಇರುತ್ತೆ, ಫೇಸೆಲ್ಲ ಎಣ್ಣೆ ಆಗಿಬಿಡುತ್ತೆ ನಂದು. ಸೊ ಆ ಥರ ಒಂದು ಪ್ರಾಬ್ಲಮ್. ಸೊ ಫ್ರೆಂಡ್ಸ್, ಇವತ್ತು ಇದಿಷ್ಟು ಕತೆ. ಸಿಂಪಲ್ ಲಾಗ್ ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮೇ ಬಿ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಸೊ ದಟ್ ನೀವು ನನಗೆ ಮಾಡುವಂಥ ಚಿಕ್ಕ ಹೆಲ್ಪ್ ಆಗುತ್ತೆ ಅದು. ಆ್ಯಂಡ್ ಆಲ್ಸೋ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಲಾಗ್ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇದೇ ಥರ ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ರೆ ಖಂಡಿತ ನಿಮ್ಮ ಒಂದು ಸಜೆಷನ್ಸ್ ನನಗೆ ಬೇಕು ಲಾಗ್ಸಲ್ಲಿ. ಸೊ ಕಮೆಂಟ್ ಮಾಡಿ, ನಾನು ಆ್ಯಡ್ ಮಾಡ್ತೀನಿ ಆ್ಯಸ್ ಪಾಸಿಬಲ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನನ್ನ ಜೊತೆ ನನ್ನ ಮಕ್ಕಳು ಕೂಡ ಬಾಯ್ ಹೇಳೋದಕ್ಕೆ ವೆಯ್ಟ್ ಮಾಡ್ತಿರ್ತಾರೆ. ನೋಡಿ ಅಲ್ಲಿ ಹಿಂದ್ಗಡೆ ಹೆಂಗೆ ಆಟಾಡ್ತಿದ್ದಾರೆ, ಮಿಂಚು ಕೆಳಗೆ ಮಲ್ಕೊಂಡು ಆಟಾಡ್ತಿದ್ದಾಳೆ. ಸೊ ಎಸ್, ಇಲ್ಲಿಗೆ ಮುಗಿಸೋಣ. ಹಾಗೆ ನೆಕ್ಸ್ಟ್ ಮತ್ತೆ ಒಂದು ಒಳ್ಳೆ ವಿಡಿಯೋಂದು ಬರ್ತೀನಿ. ಬಾಯ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್ ಹೇಳ್ತೀರಾ ಯಾರಾದ್ರು? ಬಾಯ್ 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 ಬಾಯ್. ಬಿಡು